ವಿನಾಶಕ ವಿದ್ಯಾ ಪ್ರದಾಯಕ ಸ್ಥಿತಿ ಪ್ರದಾಯಕ. ಈ ಪವಿತ್ರ ಸ್ಥಳದಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಔಷಧಿಯ ಮೂಲ ಗಿಡಗಳು ಎಲ್ಲದರಲ್ಲಿ ಬೆಳೀಲಿಕ್ಕಾಗಲ್ಲ. ಅದಕ್ಕೆ ಒಂದು ವಾತಾವರಣ ಬೇಕು. ಪರಿಸರಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ಬೆಳೆಸ್ಕೊಂಡು ಹೋಗ್ತೀರಾ ಅಂತ ಹೇಳಿ ಗಿಡಮೂಲಿಕೆಗಳು ಅರಿವಿದೆ, ಆದರೆ ಈ ಗಿಡಮೂಲಿಕೆಗಳಿಂದ ಸಿಗುವಂತ ದೊರೆಯುವಂತ ಮೌಲ್ಯ ಗೊತ್ತಿಲ್ಲ ನಮಗೆ. ನನ್ನ ಕಾಡಿದ್ರೆ ನಾಡು ಅಲ್ವಾ, ವೇರ್ ದರ್ ಇಸ್ ಎ ಟ್ರೈಬ್ ದರ್ ಇಸ್ ಫಾರೆಸ್ಟ್ ಅಂತ. ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತ ಒಂದು ಗುಣಲಕ್ಷಣ. ಅದರಲ್ಲಿ ಅಶ್ವಗಂಧ ಇರ್ಬೋದು, ಅಮೃತ ಬಳ್ಳಿ ಇರ್ಬೋದು, ಗಾರ್ಲಿಕ್ ಇರ್ಬೋದು. ವೆರೈಟೀಸು, ಐಡೆಂಟಿಫಿಕೇಶನ್, ಕಲೆಕ್ಷನ್ ಟೈಮ್ ಅಂತ ಇದೆ ಸರ್. ಎಲ್ಲ ಟೈಮಲ್ಲಿ ಎಲ್ಲ. ಈಗ ಅಶೋಕ ಇದೆ, ಅಶೋಕವನ್ನು ಪುಷ್ಯ ನಕ್ಷತ್ರದಲ್ಲಿ ಕಲೆಕ್ಟ್ ಮಾಡಬೇಕು. ಯಾವಾಗ ಮಾಡಿದ್ರೆ ಉಪಯೋಗ ಇಲ್ಲ. ಕಲೆಕ್ಷನ್ ಟೈಮ್, ಪ್ರಿಸರ್ವೇಷನ್ ಮೆಥಡ್ ಇದೆ. ನಾವು ಹೇಗೆ ಅಂದ್ರೆ ನನಗೂ ಇರಲಿ, ನನ್ನ ಮಕ್ಕಳಿಗೂ ಇರಲಿ, ನನ್ನ ಮೊಮ್ಮಕ್ಕಳಿಗೂ ಇರಲಿ ಅಂತ ದುರಾಸೆಯಿಂದ ಕಟ್ಟಿರುವವರು ಸಿಕ್ಕಿದ್ರೆಲ್ಲ ಬಾಚ್ಕೊಳ್ತೀವಿ. ಪಥ್ಯದಲ್ಲಿ ಇದ್ದವನಿಗೆ ಔಷಧಿ ಬೇಡ, ಪಥ್ಯದಲ್ಲಿ ಇಲ್ಲದವನಿಗೆ ಔಷಧಿ ಏನಕ್ಕೆ? ಈಗ ಕಳ್ಳು ಕುಡಿಬೇಡ, ಜಾಂಡಿಸ್ ಇದೆ ಅಂತೀವಿ. ಕಳ್ಳು ಕುಡಿತೀನಿ, ಔಷಧಿನೂ ಕೊಡು ಅಂದ್ರೆ ಏನಕ್ಕೆ ಕೊಡೋದು? ಕೋವಿಡ್ ಅಲ್ಲಿ ಗಿಡಮೂಲಿಕೆಗಳ ಒಂದು ಅವುಗಳ ಗುಣ ಮತ್ತೆ ಅವುಗಳ ಒಂದು ಪ್ರಾಮುಖ್ಯತೆ ಎಲ್ಲರಿಗೂ ಅರ್ಥ ಆಯ್ತು. ಅಮೃತ ಬಳ್ಳಿ ಇರ್ಬೋದು, ಅಶ್ವಗಂಧ ಇರ್ಬೋದು, ಅಥವಾ ಈ ಭೂಮಿ ಆಮ್ಲಕ್ಕೆ ಇರ್ಬೋದು. ನೆಲದಲ್ಲಿ ಎಷ್ಟು ಸಂಗ್ರಹಣೆ ಆಯ್ತು ಅಂದ್ರೆ ಫಸ್ಟ್ ವೇವ್ ಅಲ್ಲಿ ಲೋಡ್ ಗಂಟಲೆ ಲಾರಿಗಳಲ್ಲಿ ನೆಲದಲ್ಲಿಯನ್ನ ಕಲೆಕ್ಟ್ ಮಾಡಿ ತಗೊಂಡೋಗಿ ಅದರಿಂದ ಔಷಧಿ ಮಾಡಿ ಮಾರಾಟ ಮಾಡಿದ್ದಾರೆ. ಬಗ್ಗೆ ಅನೇಕ ನಾಟಿ ವೈದ್ಯರಿದ್ದಾರೆ ನಮ್ಮ ಸುತ್ತಮುತ್ತ. ಎಲೆ ಮರೆಯ ಕಾಯಿಗಳನ್ನು ಹಿತ್ತಲ ಮಾಡ ಗಿಡ ಮದ್ದಲ್ಲ ಅಂತ ನೀವು ಆಗ್ಲೇ ಹೇಳಿದ್ರಿ. ದೊಡ್ಡ ಬೆಟ್ಟದ ನೆಲ್ಲಿಕಾಯಿಂದ ಸಣ್ಣ ನೆಲನೆಲ್ಲಿಯವರೆಗೆ ಔಷಧಗಳಿವೆ. ದಿನನಿತ್ಯ ಉಪಯೋಗಿಸುವ ನಮ್ಮ ಯಾವುದು ಅಡಿಗೆ ಮನೆಯೇ ಒಂದು ಆಯುರ್ವೇದಿಕ ಶಾಲೆ. ಉತ್ತಮವಾದ ಗೃಹಿಣಿ, ಒಂದು ಉತ್ತಮ ವೈದ್ಯ ಅವಳು. ಸೊಂಟ ನೋವು, ಬೆನ್ನುನೋವು, ಮಂಡಿ ನೋವು ಈ ಥರದ್ದು ಇರ್ತದೆ. ಇಂಥ ಕಂಡೀಷನ್ ಅಲ್ಲಿ ಇದನ್ನ ರಾಷ್ಟ್ರನ ಉಪಯೋಗಿಸ್ತಾರೆ. ರಾಷ್ಟ್ರ ಸಪ್ತಕ ಕಷಾಯಂ, ರಾಷ್ಟ್ರ ಏರಂಡಾದಿ ಕಷಾಯಂ ಅಂತ ಎಲ್ಲ ಇದರಿಂದ ಬೇರೆ ಬೇರೆ ಪ್ರಿಪರೇಷನ್ಗಳನ್ನ ಆಯುರ್ವೇದದಲ್ಲಿ ಮಾಡ್ತಾರೆ. ಇದು ನಿಮ್ಮ ಶುಂಠಿ ಥರನೇ ವಾಸನೆ ಎಲ್ಲ ಇರ್ತದೆ. ತೆಂಗಿನ ತೋಟ ಮತ್ತು ಅಡಿಕೆ ತೋಟಗಳಲ್ಲಿ ಬೆಳಿಬೋದು. ಕೃಷ್ಣಪರ್ಣಿ ಅನ್ನೋದು ಯುರೇರಿಯಾ ಪಿಕ್ಟ ಅಂತ ನಮ್ಮ ಆಯುರ್ವೇದದಲ್ಲಿ ಅಫಿಷಿಯಲ್ ಸೋರ್ಸ್ಗೆ ನಾವು ಕೃಷ್ಣಪರ್ಣಿಗೆ ಯುರೇರಿಯಾ ಪಿಕ್ಟ ಬಳಸ್ತೀವಿ. ಚಿತ್ರಕ ಅಂತ ಏನು ಪ್ಲಂಬ್ಯಾಗೋ ಜೈಲಾನಿಕ ಅಂತ ಹೇಳಿದ್ರು, ಅದ್ರ ಬೇರೆ ಚಿತ್ರಮೂಲ